ಏನಾಗ್ತಿದೆ ಅಂತ ನನಗೂ ಹೇಳಿ. ಹೇ, ಒಂದ್ ನಿಮಿಷ ಸುಮ್ಮನಿರಕ್ಕಾಗಲ್ವಾ? ಒಂದ್ ನಿಮಿಷ ಸುಮ್ಮನಿರಕ್ಕಾಗಲ್ವಾ? ಏನು ಸುಮ್ನಿರ್ಬೇಕು? ಯಾರಿಗೆ ಹೇಳ್ತಾ ಇದ್ದೆ ನೀನು? ಅಯ್ಯೋ ಮಾವ, ನಿಮ್ಗೆ ಹೇಳಿಲ್ಲ ಮಾವ. ಸಾರಿ ಮಾವ, ಸಾರಿ ಮಾವ. ನನ್ಗೆ ಜಾತ್ರೆಲ್ ಕಳ್ದೋಗಿರೋ ಮಗು ತರ ಅನ್ಸ್ತಿದೆ ಮಾವ. ನಂಗೆ ಈ ತರ ಇರೋಕ್ಕಾಗ್ತಿಲ್ಲ ಮಾವ. ಪ್ಲೀಸ್ ನನ್ನ ಕ್ಷಮಿಸಿ ಮಾವ. ಸಾರಿ ಮಾವ. ಅಕ್ಕ, ಮಾವ ಒಪ್ಕೊಂಡ್ರಾ? ತತ್ತರಿಕೆ ತತ್ತರಿಕೆ. ತತ್ತರಿಕೆ ಅಂದ್ಯಾ? ನೋಡಿ ಹನುಮಂತನ ಹೇಗ್ ಮಾತಾಡ್ತಾಳ ಅವಳು. ಅಯ್ಯೋ ಪ್ರಿಯಕ್ಕ, ಇದು ಮಾವಂಗ್ ಹೇಳೋ ಡೈಲಾಗ್ ಅಲ್ಲ ಮಾವ. ಇದ್ ನಿಮ್ಗೆ ಹೇಳೋದಾಗಿರ್ಲಿಲ್ಲ ಮಾವ. ಸಾರಿ ಮಾವ. ಹನುಮಂತಣ್ಣ, ನಾ ಬ್ಯಾಂಕ್ ಹೋಗಿ ಸ್ವಲ್ಪ ಡೆಲಿವರಿಯನ್ನು ಕೊಟ್ಬಿಟ್ಟು ಬರ್ತೇನೆ. ಮಾವ, ಮಾವ. ಅಕ್ಕ, ಏನಾಯ್ತಕ್ಕ? ಆಪರೇಷನ್ ಮಾವ ಗೋವಿಂದ. ಓ, ನೀವ್ ಕೊಟ್ ಪ್ಲಾನ್ ಚೊಂಬಾ. ಅಲ್ಲ ಮೀನಾ ಅವ್ರ, ನೀವೇನ್ ಹೇಳಿದ್ರಿ? ನಾನ್ ಹೇಳ್ಕೊಟ್ಟಂಗೆ ಮಾಡಿ, ಒಂದ್ ಕ್ಷಣನೂ ಆ ಕಡೆ ಈ ಕಡೆ ಮಾಡ್ಬೇಡಿ ಅಂತ ತಾನೆ. ನಾನು ಅದನ್ನೇ ಮಾಡ್ದೆ. ಇವಾಗ ಏನಾಯ್ತು? ಮಧ್ಯದಲ್ಲಿ ಸುಮ್ನೆ ಇರಕ್ಕಾಗಿಲ್ವಾ? ತತ್ತರಿಕೆ ಅಂತೆಲ್ಲ ಯಾಕೆ ಹೇಳ್ಬೇಕಾಗಿತ್ತು? ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದೆ. ನೀವ್ ಹೇಳ್ಕೊಟ್ಟಂಗೆ ರಿಪೀಟ್ ಮಾಡ್ದೆ. ಮಾವ ಈಗ ನನ್ಮೇಲ್ ಮತ್ತೆ ಬೇಜಾರಾಗಿದ್ದಾರೆ. ಈಗ ನೋಡಿ, ನನ್ನ ಮಾವ ನಡುವೆ ಇರೋ ಅಂತರ ಕಡ್ಡಿ ಎಷ್ಟಿತ್ತು ಗುಡ್ಡ ಆಗಿದೆ ಅಲ್ವಾ ಪ್ರಿಯಕ್ಕ? ದೊಡ್ಡಬಳ್ಳಾಪುರ ದೊಡ್ಡ ಬಂಡೆ ಆಗಿದೆ. ನನಗದೆಲ್ಲ ಗೊತ್ತಿಲ್ಲ ಮೀನಾ ಅವ್ರೆ. ಈಗಾಗಿರೋ ಮನ್ಸ್ತಾಪ ಸರಿ ಆಗ್ಬೇಕು ಅಷ್ಟೇ. ಹೌದಕ್ಕ, ಪ್ರಿಯಕ್ಕಂಗೆ ನೀವು ಒಳ್ಳೆ ಒಂದ್ ಸೊಲ್ಯೂಷನ್ ಕೊಡ್ಲೇಬೇಕು. ಒಳ್ಳೆ ಐಡಿಯಾ ಕೊಡ್ತೀರಾ ಅನ್ಕೊಂಡ್ರೆ ತೋಪ್ ಐಡಿಯಾ ಕೊಟ್ಟಿದ್ದೀರಲ್ಲ. ಅಯ್ಯೋ ಪಾಪಿ, ಚಾಣಾಕ್ಷೆ, ಬುದ್ಧಿವಂತೆ ಅಂತ ಆಗ್ಲೇ ಬಿಲ್ಡಪ್ ಕೊಟ್ಟೆ. ಈಗ ತೋಪ್ ಐಡಿಯಾ ಕೊಟ್ಟಿದೀನಿ ಅಂತ ಹೇಳ್ತಿದ್ಯಾ ನಿನ್ನ? ಸಾರಿ 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 ಅಕ್ಕ. ಒಂದೇ ಒಂದ್ಸಲಿ ಈ ಮುಖ ನೋಡಿ ಅಕ್ಕ. ಮಗು ತರ ಇರೋ ಮುಖ ಎಷ್ಟು ಸ್ವರ್ಗೋಗಿದೆ. ಏನಾದ್ರೂ ಐಡಿಯಾ ಕೊಡಿ ಅಕ್ಕ. ಡೋಂಟ್ ವರಿ ಪ್ರಿಯಾಕ, ಇವತ್ತೇನಾಯ್ತು ಅದಕ್ಕೆ ನಾನ್ ಸಾರಿ ಕೇಳ್ತೇನೆ. ನೀವು ನಂಬಿಕೆ ಕಳ್ಕೋಬೇಡಿ. ನೀವು ನಂಬಿರೋದು ಯಾರ್ನ? ತೋಪ್ ಮೀನಾಕ್ಕನ. ಅಲ್ಲ, ಚಾಣಾಕ್ಷೆ ಬುದ್ಧಿವಂತೆ ಮೀನಾನ. ನೀವ್ ನಂಬಿರೋದು ಈ ಮೀನಾನ. ನಾನ್ ನಿಮ್ ಕೈ ಬಿಡಲ್ಲ ಪ್ರಿಯಾಕ. ನನ್ ಬತ್ತಳಿಕೆಲಿ ಇನ್ನು ತುಂಬಾ ಬಾಣಗಳಿವೆ. ನಾವ್ ಮಾಡ್ತಿರೋ ತಪ್ಪೇನು ಗೊತ್ತಾ? ಬಲ್ಬ್ ನ ತಿರುಗಿಸ್ಬಿಟ್ಟು ಲೈಟ್ ಆನ್ ಆಗುತ್ತಾ ಅಂತ ನೋಡ್ತಾ ಇದೀವಿ. ಆದ್ರೆ ಅದು ಆನ್ ಆಗಲ್ಲ. ಯಾಕೆ ಅಂದ್ರೆ ನಾವು ಸ್ವಿಚ್ ಹಾಕ್ಬೇಕು. ಏ ಅಕ್ಕ, ಏನ್ ಹೇಳ್ಬೇಕು ಅಂದ್ರೆ ನೇರವಾಗಿ ಹೇಳಿ. ತುತ್ತನ ಹಿಂಗ್ ತಿನ್ಬೇಕು, ಹಿಂಗಲ್ಲ. ಅಯ್ಯೋ, ಅದೇ ಪಾಯಿಂಟಿಗೆ ಬರ್ತಿದೀನಿ ಕಣೆ. ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳದ್ನ ಕೇಳಿಸ್ಕೊ. ಈಗ ಮಾವನ್ ಸ್ವಿಚ್ ಯಾರು? ಯಾರು? ನಮ್ಮತ್ತೆ, ನಮ್ ಗಿರಿಜಮ್ಮ. ನೋಡಿ, ನಾವ್ ಡೈರೆಕ್ಟ್ ಆಗಿ ಮಾವನ್ ಹತ್ರ ಹೋಗೋ ಬದ್ಲು ಅತ್ತೆ ಮನ್ಸನ್ನ ಗೆಲ್ಬೇಕು. ಆಗ ಮಾವನ್ನ ಅತ್ತೆ ಕನ್ವಿನ್ಸ್ ಮಾಡ್ತಾರೆ. ಈಗ ಮೊದ್ಲು ಅತ್ತೆ ಕಡೆ ಗಮನ ಕೊಡೋಣ. ಆದ್ರೆ ಹೇಗೆ? ಅದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ. ಇಬ್ರು ಬನ್ನಿ ಇಲ್ಲಿ. ಇವಾಗ ಕ್ಲಾರಿಟಿ ಸಿಕ್ತಲ್ವಾ ಏನ್ ಮಾಡ್ಬೇಕು ಅಂತ? ಹಾಗಾದ್ರೆ ಆಪರೇಷನ್ ಅತ್ತೆ. ವಾವ್, ಹೇಳಕ್ಕ. ಆಪರೇಷನ್ ಅತ್ತೆ. ಶ್ರೀಮಾತಾ ಕಾಫಿ ತಗೊಳ್ಳಿ. ಈ ಮನೇಲಿ ನೆಮ್ಮದಿಯಾಗಿ ದೇವ್ರ ನಾಮ ಕೇಳೋ ಹಾಗೂ ಇಲ್ಲ. ಅಯ್ಯೋ, ಇದಕ್ಕೇನಾಯ್ತು? ಮೀನಾ, ಮೀನಾ ಅತ್ತೆ. ಮೀನಾ, ಲಲಿತಾ ಸಹಸ್ರನಾಮ ಬರ್ತಿತ್ತು, ನಿಂತೋಯ್ತು ನೋಡಿ. ಏನಾಯ್ತು ನೋಡ್ತೀನಿ. ಅಯ್ಯಯ್ಯೋ ಅತ್ತೆ, ನೀವು ಫೋನ್ ನ ಚಾರ್ಜ್ ಇಟ್ಟಿರ್ಲಿಲ್ಲ ಅನ್ಸುತ್ತೆ. ಫೋನ್ ಸ್ವಿಚ್ ಆಫ್ ಆಗಿದೆ. ಅಯ್ಯೋ ಹೌದಾ? ಸರಿ ಹೋಗ್ಲಿ, ನಿನ್ ಫೋನಲ್ಲಿ ಹಾಕು ಮೀನಾ. ಅತ್ತೆ, ಅದು ನನ್ಗೆ ಸ್ವಲ್ಪ ಆಫೀಸ್ದ ಕಾಲ್ಸ್ ಇದೆ, ಅದಕ್ಕೆ ಆಗಲ್ಲ ಅತ್ತೆ. ಹೌದಾ? ಸರಿ ಹೋಗ್ಲಿ ಬಿಡು. ಅಮ್ಮು, ನಿನ್ ಫೋನಲ್ಲಿ ಹಾಕಮ್ಮ. ಅರ್ಧ ಕೇಳಿದೀನಿ, ಇನ್ ಅರ್ಧ ಕೇಳಿದ್ರೆ ಸಮಾಧಾನ. ಅತ್ತೆ, ಏನ್ ಗೊತ್ತಾ ಅತ್ತೆ, ನನ್ ಫೋನ್ದು ಬ್ಯಾಟ್ರಿ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ಹೊಸ ಫೋನ್ ತಗೊಬೇಕು. ಅಯ್ಯೋ ದೇವ್ರೆ, ಏನ್ರಿ ಹೀಗ್ ಮಾತಾಡ್ತೀರಾ? ಮನೆ ಲಲಿತಾ ಸಹಸ್ರನಾಮ ಕೇಳಕ್ಕೂ ಆಗಲ್ಲ. ಯಾರ್ ಫೋನು ಇಲ್ವಾ? ಅಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಇತಿ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಸಂಪೂರ್ಣಂ. ಅಮ್ಮು ಫಿಕ್ಸ್ ಕಣೆ. ನೋಡು, ಆಪರೇಷನ್ ಗಿರಿಜಾ ಸಕ್ಸಸ್. ನನ್ ಪ್ಲಾನ್ ಹೇಗ್ ವರ್ಕ್ ಆಗ್ತಿದೆ ಅಂತ. ಅಕ್ಕ, ಸೂಪರ್ ಮೂವು. ಇನ್ಮೇಲೆ ಯಾರಿಗೆ ಏನೇ ಆಪರೇಷನ್ ಬೇಕಾದ್ರೂ ಅವ್ರು ನಿಮ್ಮ ಹತ್ರನೇ ಬರ್ತಾರೆ. ಅತ್ತೆ, ನನ್ನ ಕ್ಷಮಿಸ್ತೀರಾ ಅತ್ತೆ? ಸ್ತೋತ್ರ ಹೇಳ್ತೀಯಾ, ಮನೆ ಕೆಲ್ಸ ಮಾಡ್ತೀಯಾ, ಅಡಿಗೆ ಚೆನ್ನಾಗ್ ಮಾಡ್ತೀಯ ಅಂತ ನೀನ್ ಮಾಡಿರೋ ತಪ್ಪನೆಲ್ಲ ಬರೀತೀವಿ ಅಂತ ಅನ್ಕೋಬೇಡ. ಅತ್ತೆ, ಹೌದು, ಪ್ರಿಯಾ ಅಕ್ಕ ಇಂದ ತಪ್ಪಾಗಿದೆ. ಆದ್ರೆ ಆ ತಪ್ಪನ್ನ ತಿದ್ಕೊಂಡಿದ್ದಾರೆ. ಮತ್ತೆ ಅವರಿಂದ ತಪ್ಪ ಆಗಲ್ಲ ಅತ್ತೆ. ಒಂದ್ಸಲ ಅವ್ರನ್ನ ಕ್ಷಮಿಸ್ಬಿಟ್ಟು ಅವ್ರ ಜೊತೆ ಮಾತಾಡಿ ಅತ್ತೆ. ಗೊತ್ತಿಲ್ದೆ ಆಗೋ ತಪ್ಪಿಗೆ ಕ್ಷಮೆ ಇದೆ ಮೀನಾ, ಆದ್ರೆ ಗೊತ್ತಿದ್ದು ಪದೇ ಪದೇ ತಪ್ಪು ಮಾಡಿದ್ರೆ ಅಂತ ತಪ್ಪಿಗೆ ಕ್ಷಮೆ ಇರಲ್ಲ. ಅತ್ತೆ, ಪ್ರಿಯಾ ಅಕ್ಕ ಗೊತ್ತಿಲ್ದೆ ತಾನೇ ಈ ರೂಮ್ ಬುಕ್ ಮಾಡಿದ್ದು. ತಪ್ಪು ಆಗಿದೆ, ಒಪ್ಕೋತೀನಿ. ಆದ್ರೆ ಅವತ್ ಇವ್ಳು ಮಾಡಿದ ತಪ್ಪಿಂದ ವಲ್ಲಭ ಮನೆ ಬಿಟ್ಟು ಹೋಗೋ ಹಾಗಾಯ್ತಲ್ಲ, ಅದು ಗೊತ್ತಿದ್ದು ಮಾಡಿರೋ ತಪ್ಪನ್ನ ನಾನ್ ಯಾವತ್ತೂ ಕ್ಷಮಿಸಲ್ಲ. ಇದೇ ಕಡೆ ಸತಿ ಹೇಳ್ತಿರೋದು. ಇನ್ನೊಂದ್ ಸತಿ ನೀವಿಬ್ರು ಅವಳನ್ನ ವಹಿಸ್ಕೊಂಡ್ ಬಂದ್ರೆ ನೀವ್ ಬಯಸ್ಕೋತೀರಾ ಅಷ್ಟೇ. ಅಲ್ಲಿಗೆ ಆಪರೇಷನ್ ಗಿರಿಜಾ ಫ್ಲಾಪ್. ಇವಾಗ ಏನ್ ಮಾಡೋದು? ದೇವ್ರೇ ದಾರಿ ತೋರಿಸ್ಬೇಕು. ನಂದಾ, ಡೆಲಿವರಿ ಕೊಟ್ಟು ಬಂದ್ಯಾ? ನಂದಾ ಪ್ರತಿ ಸರ್ತಿ ನಿಮ್ ಮನೆ ವಿಚಾರದಲ್ಲಿ ನಾನ್ ತಲೆ ಹಾಕ್ತೀನಿ ಅಂತ ಅನ್ಕೋಬೇಡ. ಪಾಪ ಕಣೋ, ನಿನ್ ಸೊಸೆ ಪ್ರಿಯ ಇಲ್ಲಿವರೆಗೂ ನಿನ್ನ ಹತ್ರ ಕ್ಷಮೆ ಕೇಳೋಕ್ ಬಂದಿದ್ದು. ನಾನು ಎಷ್ಟೋ ಜನ ಹೆಣ್ಮಕ್ಳು ನೋಡಿದೀನಿ, ಯಾವ್ದಕ್ಕಾದ್ರೂ ಅತ್ತೆ ಮಾವ ಮಾತಾಡ್ತಾ ಇದ್ರೆ ಅಪ್ಪ ಇವ್ರ ಸಹವಾಸ ಸಾಕು ಅಂತ ತಮ್ಮ ಜೀವನ ತಾವ್ ನೋಡ್ಕೋತಾರೆ. ಆದ್ರೆ ಹುಡುಗಿ ತನ್ನಿಂದ ಆಗಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಹೇಗಾದ್ರೂ ಸರಿ ತನ್ನ ಕ್ಷಮಿಸಿದ್ರೆ ಸಾಕು ಅಂತ ಒದ್ದಾಡ್ತಾ ಇದ್ದಾಳೆ. ಅಲ್ಲೇ ಅರ್ಥ ಆಗಲ್ವಾ ಆ ಹುಡುಗಿ ನಿನ್ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾಳೆ ಅಂತ?
ಹೌದಪ್ಪ, ಪ್ರಿಯಾಕ್ಕೆ ಮುಖನ ನೋಡಕ್ಕಾಗ್ತಿಲ್ಲ. ಮನೇಲಿ ಅಮ್ಮನೂ ಅವ್ರ ಹತ್ರ ಮಾತಾಡ್ತಿಲ್ಲ. ಮಾಧವಣ್ಣನೂ ಅದಕ್ಕೆ ಮೇಲೆ ಸಿಟ್ ಮಾಡ್ಕೊಂಡಿದ್ದಾನೆ. ದಯವಿಟ್ಟು ಅದಕ್ಕೆನ ಕ್ಷಮಿಸ್ಬಿಡಿಯಪ್ಪ. ನೀವ್ ಕ್ಷಮಿಸಿದ್ರೆ ಎಲ್ರು ಕ್ಷಮಿಸ್ತಾರ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡು ನಂದ. ನಾವು ದೊಡ್ಡವರು, ನಾವೇ ಒಂದ್ ಹೆಜ್ಜೆ ಮುಂದೆ ಹೋಗಿ ಚಿಕ್ಕವ್ರನ್ನ ಕ್ಷಮಿಸ್ಬೇಕು ಅಲ್ವಾ? ಅವಳನ್ನ ಕ್ಷಮಿಸದೇ ಇರೋಷ್ಟು ಕಲ್ಮನ್ಸು ನಂದಲ್ಲ ಹನುಮಂತಣ್ಣ. ಒಂದೇ ಮನೇಲಿ ಇದ್ಕೊಂಡು ಮುಖ ತಿರುಗಿಸ್ಕೊಂಡು ಬದುಕಕ್ಕೂ ಆಗೋದಿಲ್ಲ. ಯಾವುದೇ ವ್ಯಕ್ತಿಗೆ ಪ್ರೀತಿ ಮತ್ತೆ ಕ್ಷಮೆ ಸುಲಭದಲ್ಲಿ ಸಿಗಬಾರದು. ಹಾಗೆ ಸಿಕ್ಕರೆ ಅದ್ರ ಬೆಲೆನೇ ಅವ್ರಿಗೆ ಗೊತ್ತಾಗೋದಿಲ್ಲ ಹನುಮಂತಣ್ಣ. ತುಂಬಾ ಕಷ್ಟಪಟ್ಟು ಪಡ್ಕೊಂಡ್ರೇನೆ ಅದು ಮತ್ತೆ ಕಳ್ಕೊಳ್ದೇ ಇರೋ ರೀತಿ ಅದನ್ನ ಕಾಪಾಡ್ಕೋತಾರೆ. ಹಾಗಂತ ಇನ್ನೂ ಎಷ್ಟು ದಿವಸ ಮಾತಾಡದೆ ಇರ್ತೀಯ ನಂದ? ಅವಳ ಮೇಲಿರೋ ಕೋಪ ನಂಗೆ ಕ್ರಮೇಣ ಕಡಿಮೆ ಆಗ್ತಾ ಇದೆ. ನಂಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಎಲ್ಲಿ ತನಕ ಅಪ್ಪ? ಅಲ್ಲಿವರೆಗೂ ಅವ್ರಿಗೆ ನೋವು ಆಗ್ತಾನೆ ಇರತ್ತಲ್ವ? ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಕೇಶವ. ಕ್ಷಮಿಸು ಅಂದ ತಕ್ಷಣ ಮನಸ್ಸಿಲ್ಲದ ಮನಸ್ಸಲ್ಲಿ ಕ್ಷಮಿಸಕ್ ಆಗೋದಿಲ್ಲ ನನ್ನ ಕೈಲಿ. ಸಮಯಾವಕಾಶ ಬೇಕು. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೃದಯವಂತೆ ನಿನಗಿಂತ ನಾನೇ ಹೃದಯವಂತ. ಯಾಕೆ ಹೇಳು? ನೀನ್ ಹೇಳ್ದೆ ಅಂತ ನಾನು ಅಂಗಡಿಯಲ್ಲಿ ಇರೋ ಬರೋ ಕೆಲಸಗಳನ್ನೆಲ್ಲ ಬಿಟ್ಟು ಓಡ್ ಬಂದೆ. ನಾನಿಲ್ಲ ಅಂದ್ರೆ ನನ್ನ ಬಿಳಿ ಬಾವು ಕೈ ಕಾಲಲ್ಲ ಗೊತ್ತಾ? ಏನಕ್ಕೆ ಕರೆದಿದ್ದು? ಅಯ್ಯೋ ಒಂದ್ ನಿಮಿಷ ಇರು. ನೀವು ತಿಂಡಿನ ಏ ಇರೋ. ನನ್ ಕಂಡ್ರೆ ನಿಮ್ಗೆ ಎಷ್ಟು ಕಾಳಜಿ ಅಕ್ಕ. ಅಲ್ಲ ಪಾಪ ಸುಮ್ನೆ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡೇ ಇರ್ತಾನೆ. ಓಡಾಡ್ಕೊಂಡು ಸಿನಿಮಾ ಗಿನ್ಮಾ ನೋಡ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಬರ್ಲಿ ಅಂತ ಕಾಸು ಕೊಡ್ತಾ ಇದೀಯಕ್ಕ. ಥ್ಯಾಂಕ್ಸ್ ಅಕ್ಕ. ಲೀರಿಂಗ್ ನನಗೆ ಅಮ್ಮ ಇಲ್ಲ ಅಂದ್ರು ನೀನೇ ನನಗೆ ಅಮ್ಮನ ತರ ನೋಡ್ಕೋತಾ ಇದ್ದೆ. ಅದಕ್ಕೆ ನನಗೆ ಅಮ್ಮನ ಜ್ಞಾಪಕನೇ ಬರಲ್ಲ. ಅಯ್ಯೋ ಥ್ಯಾಂಕ್ಸ್ ಕಣಕ್ಕ, ಥ್ಯಾಂಕ್ಸ್. ಆಯ್ತಾಯ್ತು, ನೀನ್ ಯೋಚನೆ ಮಾಡ್ಬೇಡ. ಅವನ್ಗೆ ನಾನು ಹೇಳಲ್ಲ ಈ ವಿಷಯನ, ನೀನು ಹೇಳ್ಕೋಬೇಡ. ಸುದ್ದ ಒಂದ್ ನಿಮಿಷ ಹೇಗ ಕೇಳಿಸ್ಕೊಡು. ಆ ದುಡ್ಡು ನಿಂದಲ್ಲ ನನ್ಗಲ್ವಾ? ಅಲ್ಲ ಅಕ್ಕ, ನನಗೆ ದುಡ್ಡು ಕೊಟ್ಟಿದಿ ಅಂತ ನಾನು ಎಮೋಷನಲ್ ಆಗಿದ್ದೆ. ನನಗಲ್ಲ ಅಂದ್ಬಿಟ್ಟು ಮೋಷನ್ ಬರಂಗ್ ಹೋಗ್ಬಿಟ್ಟಲ್ಲ ನೀನು. ಸಾಕು ನಿಮ್ ಮಾತ್ ನಿಲ್ಸೋ. ಸ್ವಲ್ಪ ನಾನು ಹೇಳೋದ್ ಕೇಳ್ತೀಯಾ? ಯಾರದೇನು? ಸುಂದ್ರ, ನಾಳೆ ನಿಮ್ ಭಾವನ್ ಹುಟ್ಟಬ್ಬ ಕಣೋ. ಹೌದಾ? ನಾಳೆನಾ? ಅಯ್ಯೋ ಮತ್ತೆ ಹೋಗಿತ್ತ ನನಗೆ. ಅದಕ್ಕೆ ನಾವು ಪ್ರತಿ ವರ್ಷ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಗೆ ಪರಿಸ್ತೀವಲ್ಲ, ಈ ದುಡ್ಡನ್ನ ಕಟ್ಬಿಟ್ಟು ಬರೀದಂಗೆ ಪೂಜೆಗೆ ಪಡಿಸ್ಬಿಡು ಸುಂದ್ರ. ಆಯ್ತು ಬಿಡಕ್ಕ, ಕೊಡ್ತೀನಿ. ಅಂದಂಗೆ ಅಕ್ಕ, ಭಾವಂಗಿ ವರ್ಷ ಒಂದು ದೊಡ್ಡ ಸರ್ಪ್ರೈಸ್ ಕೂಡ ನಿಂಗೆ ಮಾಡ್ಲಾ? ಹೌದಾ? ಒಂದು ಐಡಿಯಾ ಕೊಡ್ತೀನಿ, ಹಂಗೆ ಮಾಡ್ಬಿಡು. ಭಾವನ್ ಯಾವತ್ತೂ ಆಗಿರ್ಬಾರ್ದು ಅಂತ ಸರ್ಪ್ರೈಸ್ ಆಗತ್ತೆ. ನನ್ ಬಂಗಾರ ಏನಿಗೆ ಏನ್ ಗೊತ್ತಾ? ನೀವು ರಾತ್ರಿನೇ ನನಗೊಂದು ಹುಡುಗಿ ನೋಡಿ ಮದುವೆ ಮಾಡ್ಬಿಡಿ. ತಗೊಂಡವ್ರು ಬೆಳಗ್ಗೆ ನಮ್ಮಿಬ್ಬರನ್ನು ಭಾವನ ಮುಂದೆ ನಿಲ್ಸಿ ಎಷ್ಟು ಖುಷಿ, ಎಷ್ಟು ಸರ್ಪ್ರೈಸ್ ಆಗ್ಬಿಡ್ತಾರೆ ಗೊತ್ತಾ? ಏಯ್ ಹೋಗೋ, ಹೋಗಿ ಮೊದ್ಲು ಹೇಳಿರೋ ಕೆಲ್ಸ ಮಾಡು. ಹೋಗೋ. ಭಾವನೆ ಎಷ್ಟೇ ನನ್ ಬಿಳಿ ಭಾವನ್ಗೆ ನನಗೆ ಮದುವೆ ಮಾಡ್ಬೇಕನ್ನ ಕಾಳ್ಸಿನಿ ಆದ್ರೂ ಇದೆ. ನಿಮ್ಗೆ ಅಲ್ಲೂ ಇಲ್ಲ. ಅಷ್ಟೊತ್ತು ಹೋಗ್ಬಿಟ್ಟು ಹೇಗ್ ಬೈಸ್ಬಿಟ್ಟು ಹೋಗ್ತಾ ನೋಡು. ಪ್ರಿಯಕ್ಕ, 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 ಬರೀನಿ ಒಂದ್ ನಿಮಿಷ, ಬಟ್ಟೆ ತೆಗಿತಾ ಇದೀನಿ, ಬರ್ತೀನಿ. ಅಯ್ಯೋ ಪ್ರಿಯಕ್ಕ, ಅದೆಲ್ಲ ಬಿಡಿ, ಬರ್ರಿ ಇಲ್ಲಿ. ಅಮ್ಮು, ಪ್ರಿಯಕ್ಕ, ಒಂದ್ ಐಡಿಯಾ ಇದೆ. ಏನ್ ಐಡಿಯಾ? ಮತ್ತೆ ಏನಾದ್ರು ಬೈಸ್ಕೊಳ್ಳೋ ಅಂತದ್ದು. ಚೇಚಿ ಪ್ರಿಯಕ್ಕ, ಮೊದ್ಲು ಐಡಿಯಾ ಏನು ಅಂತ ಕೇಳಿ. ನಾಳೆ ಮಾವನ್ ಬರ್ತಡೇ ಇದೆ. ಅದನ್ನೇನಾದ್ರೂ ನೀವೇ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಹೋಗ್ ಮಾವನ್ ಕೋಪ ಎಲ್ಲ ಕರ್ಗಿ ನಿಮ್ ಹತ್ರ ಮಾತಾಡ್ಬಿಡ್ತಾರೆ. ಅಯ್ಯೋ, ನನ್ ಗಂಡನ್ ಬರ್ತಡೇನ ಇಷ್ಟ್ ಚೆನ್ನಾಗ್ ಸೆಲೆಬ್ರೇಟ್ ಮಾಡಿದ್ರು ಅಂತ ಅತ್ತೇನೋ ನಿನ್ನ ಕ್ಷಮಿಸ್ಬಿಡ್ತಾರೆ. ಮಾಧವ ಭಾವನು ಅಷ್ಟೇ. ನನ್ ಹೆಂಡತಿ ನನ್ನ ಅಪ್ಪನ್ ಬರ್ತಡೇನ ಎಷ್ಟ್ ಚೆನ್ನಾಗ್ ಸೆಲೆಬ್ರೇಟ್ ಮಾಡೋದು ಅಂತ ಖುಷಿ ಪಡ್ತಾರೆ. ಒಂದೇ ಕಲ್ಲಲ್ಲಿ ಮೂರ್ ಹಕ್ಕಿ ಪ್ರಿಯಾಕ್ಕ. ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ಮಾವನ್ ಬರ್ತಡೇನ ಸೆಲೆಬ್ರೇಟ್ ಮಾಡ್ಬೇಕು. ಹೌದಲ್ವಾ? ಹಾಗಾದ್ರೆ ನಾಳೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಮಾವನ್ ಬರ್ತಡೇನ ಸೆಲೆಬ್ರೇಟ್ ಮಾಡ್ತೀನಿ. ಹೇಗಿದೆ ಐಡಿಯಾ? ಡಬ್ಬಾ ತರ ಇದೆ. ಯಾಕೆ? ಮೊದ್ಲೇ ಮಾವಂಗೆ ಈ ತರ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದೆಲ್ಲ ಇಷ್ಟ ಇಲ್ಲ. ಅಂತದ್ರಲ್ಲಿ ನೀವು ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆದ್ರೆ ಮುಗೀತು ಕತೆ. ಹಾಗಿದ್ರೆ ಇವಾಗ ಏನ್ ಮಾಡ್ಲಿ? ಮಾವನ್ನ ಸರ್ಪ್ರೈಸ್ ಆಗಿ ಯಾವ್ದಾದ್ರು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಅವ್ರಿಗೆ ವಿಶ್ ಮಾಡಿ ಅವ್ರಿಗೆ ಇಷ್ಟ ಆಗಿರೋ ಊಟ ಎಲ್ಲ ಆರ್ಡರ್ ಮಾಡಿದ್ರೆ ಇದೇಗಿದೆ. ಇದು ಡಬ್ಬ ಅಷ್ಟೇ ಅಲ್ಲ, ಡಕೋಟ ತರ ಇದೆ. ಯಾಕೆ? ಮತ್ತಿನ್ನೇನ್ ಪ್ರಿಯಾ? ಅಕ್ಕ, ಮಾವಂಗ್ ಮೊದ್ಲೇ ದುಂದು ವೆಚ್ಚ ಮಾಡೋದಂದ್ರೆ ಇಷ್ಟ ಆಗಲ್ಲ. ಅದ್ರಲ್ಲೂ ಈ ರೆಸ್ಟೋರೆಂಟ್ ಅಂದ್ರೆ ಇನ್ನು ಇಷ್ಟನೇ ಆಗಲ್ಲ. ಮೊದ್ಲೇ ನೀವ್ 26,000 ಖರ್ಚು ಮಾಡಿರೋದಕ್ಕೆ ಮಾವ ಕೋಪ ಮಾಡ್ಕೊಂಡಿದ್ದಾರೆ. ಹಿಂಗ್ ಮತ್ತೆ ದುಡ್ಡು ಖರ್ಚು ಮಾಡ್ತೀರಾ ಅಂದ್ರೆ ಕೋಪ ಕಮ್ಮಿ ಆಗಲ್ಲ, ಇನ್ನು ಜಾಸ್ತಿ ಆಗತ್ತೆ. ಹೌದಲ್ವಾ? ಈಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ. ಮಾವನ್ನ ದೇವಸ್ಥಾನ ಕರ್ಕೊಂಡೋಗಿ ಅರ್ಚನೆ ಮಾಡಿಸ್ಬಿಡೋಣ. ಮನೆಯವ್ರೆಲ್ಲಾರು ಹೋದ್ರೆ ಮಾವಂಗೂ ಖುಷಿ ಆಗತ್ತಲ್ವಾ? ಈ ಕೆಲ್ಸನ ಅತ್ತೆ ಪ್ರತಿ ವರ್ಷ ಮಾಡಿಸ್ತಾರೆ. ಈ ಸಲನೂ ಪೂಜೆ ಬರ್ಸಾಗಿದೆ. ಹೌದಾ? ಮತ್ತಿನ್ನೇನ್ ಮಾಡೋದು? ಡೋಂಟ್ ವರಿ ಪ್ರಿಯಕ್ಕ, ನಮ್ ಮೀನಾ ಅಕ್ಕನ ಹತ್ರ ತುಂಬಾ ಬಾಣಗಳಿದೆ. ಅದನ್ನ ಒಂದೊಂದೇ ತೆಗ್ದು ಮಾವನ್ ಎದೆಗ್ ಬಿಡ್ತಾ ಇದ್ರೆ ಅದ್ ಚುಚ್ಚಿ ಮಾವನ್ ಕೋಪ ಹಾಗೆ ಕರ್ಗೋಗುತ್ತೆ. ಅಲ್ವಾ ಮೀನಕ್ಕ? ಹಂಗೆ ಒಂದ್ ಐಡಿಯಾ ಕೊಡಿ. ನಾನೇ ಐಡಿಯಾ ಕೊಡ್ಬೇಕಾ? ಬಾಣ ಸಿಕ್ತು. ಏನು? ಬಿಡಿ ಬಿಡಿ, ಹೇಳ್ತೀನಿ ಬನ್ನಿ. ಹೆಂಗಿದೆ ಐಡಿಯಾ? ಮೀನಾ ಅವ್ರೆ, ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಇದ್ ಸ್ವಲ್ಪ ರಿಸ್ಕ್ ಅನ್ಸುತ್ತೆ. ಅಷ್ಟೊತ್ತಲ್ಲಿ ಮಾವನಲ್ಲಿಗ್ ಯಾರ್ ಕರ್ಕೊಂಡ್ ಬರ್ತಾರೆ? ಅಯ್ಯೋ ಪ್ರಿಯಕ್ಕ, ಇದ್ರ ಬಗ್ಗೆ ಎಲ್ಲ ನೀವ್ ತಲೆ ಕೆಡ್ಸ್ಕೋಬೇಡಿ. ನಾನು, ಕೇಶವ, ವಲ್ಲಭ, ಅಮ್ಮು ಎಲ್ಲ ಇದೀವಲ್ಲ, ಇದನ್ನ ನಾವ್ ನೋಡ್ಕೋತೀವಿ. ನೀವು ಜಸ್ಟ್ ಮೀನಕ್ಕ ಹೇಳಿ ಕೇಳಿ ಅಷ್ಟೇ. ಸರಿ ಅಮ್ಮು. ಹಾಗಾದ್ರೆ ಆಪರೇಷನ್ ಬರ್ತಾರೆ. ಮೀನಾ, ಅಮೂಲ್ಯ, ಈ ಸಲ ನನ್ಗೆ ತೊಟ್ಟು
ದೊಡ್ಡ ಜವಾಬ್ದಾರಿ ಹೊರಿಸಿದ್ದಾರೆ. ಈ ಸತಿ ಯಾವ ಎಡ್ವಟ್ಟು ಮಾಡ್ಕೋಬಾರ್ದು. ಪ್ರಿಯಾ ಪ್ರಿಯಾ ಪ್ರಿಯಾ, ನೀನ್ ಯಾವಾಗ್ಲೂ ಏತಿ ಅಂದ್ರೆ ಪ್ರೀತಿ ಅನ್ನೋ ತರಾನೇ ಮಾಡ್ಕೋತ್ಯಾ. ಆದ್ರೆ ಈ ಸತಿ ನೀನ ಅಮೂಲ್ಯ ಹೇಳ್ಕೊಟ್ಟಾಗ ಮಾತ್ರ ಮಾಡ್ಬೇಕು. ಮಾವನ್ ಮನ್ಸನ್ನ ಗೆಲ್ಬೇಕು. ಇವತ್ತಿ ಮಾಡೋ ಕೆಲ್ಸದ್ಮೇಲೆ ನಿನ್ ಭವಿಷ್ಯ ನಿರ್ಧಾರ ಆಗತ್ತೆ ಪ್ರಿಯಾ. ಜಯಶಾಲಿಯಾಗು ಪ್ರಿಯಾ, ಜಯಶಾಲಿಯಾಗು. ಪ್ರಿಯಾ, ಏನ್ ಯೋಚನೆ ಮಾಡ್ತಾ ಇದ್ದೆ? ಏನೋ ಜಯಶಾಲಿ ಆಗ್ಬೇಕು ಅಂತ ನಿನಗ್ ನೀನೇ ಹೇಳ್ಕೊಳ್ತಿದ್ದೆ. ರೀ, ನಾಳೆ ಮಾವನ್ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ನಾನು ಪ್ರಿಯಾ, ನೀನು ಅಪ್ಪನ ಮನ್ಸ್ ಗೆಲ್ಲೋದಕ್ಕೋಸ್ಕರ ಏನೇನೋ ಅಧಿಕ ಪ್ರಸಂಗ ಮಾಡಕ್ ಹೋಗ್ಬೇಡ ಪ್ರಿಯಾ, ಪ್ಲೀಸ್. ಆಲ್ರೆಡಿ ನೀನ್ ಮಾಡಿರೋ ಕೆಲಸದಿಂದ ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆ ಪ್ರಿಯಾ. ಈಗ ಅದನ್ನ ಸರಿ ಮಾಡ್ತೀನಿ ಅಂತ ಇನ್ನಷ್ಟು ನೋವು ಮಾಡೋದಕ್ ಹೋಗ್ಬೇಡ ಪ್ರಿಯಾ, ಪ್ಲೀಸ್. ರೀ, ನಾನ್ ಹೇಳೋ ಸ್ವಲ್ಪ ಕೇಳಿಸ್ಕೊಳ್ಳಿ. ದಯವಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೊ ಪ್ರಿಯಾ. ನೀನು ನಿಜವಾಗ್ಲೂ ಏನಾದ್ರು ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಏನು ಮಾಡಕ್ ಹೋಗ್ಬೇಡ. ಅದೇ ನೀನ್ ಮಾಡಕ್ಕಾಗೋದ್ ದೊಡ್ಡ ಉಪಕಾರ. ರೀ ರೀ ಇವ್ರಿಗೆ ನಾನ್ ಏನ್ ಹೇಳ್ತೀನಿ ಅದನ್ನ ಕೇಳಿಸ್ಕೊಳ್ಳೋಕು ಟೈಮ್ ಇಲ್ಲ. ಅಲ್ಲ, ಇವ್ರಿಗೊಂದ್ ಸ್ವಲ್ಪನಾದ್ರೂ ನನಗ್ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸದೇ ಇಲ್ವಾ? ಪಾಪ ಮೀನಾ ಅಮೂಲ್ಯ ನನ್ ಜೊತೆ ನಿಂತು ನನಗ್ ಸಪೋರ್ಟ್ ಮಾಡ್ತಿದಾರೆ. ಆದ್ರೆ ಇವ್ರು ನನ್ ಗಂಡ ಆಗಿ ನನ್ಗೋಸ್ಕರ ಅಂತ ಏನೂ ಮಾಡ್ತಿಲ್ಲ. ಇಲ್ಲ, ನೀವೇನೇ ಅಂದ್ರು ನನ್ ಮೀನಾ ಅಮೂಲ್ಯ ಹೇಳಿರೋ ತರಾನೇ ಮಾಡೋದು. ವೃಕ್ಷ, ನಿನಗೆ ಆವಾಗಿಂದ ಒಂದು ವಿಷಯ ಹೇಳ್ಬೇಕು ಅನ್ಕೊತಿದ್ದೀನಿ, ಮರ್ತೋಗ್ತಾ ಇದೆ ನೋಡು. ಮರ್ತೋಯ್ತು ಅನ್ನಲ್ಲ. ಅದಲ್ವಾ ಕೇಶವ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಈಗ ನಾನು ಹೇಳಿದೆಲ್ಲ ನೆನಪಿದೆ ಅಲ್ವಾ? ಇವಾಗ ಹೋಗಿ ಮೊದ್ಲು ಭಾವ ನೆಪ್ಸಿ. ಏನ್ ಎಡ್ವರ್ಟ್ ಆಗ್ಬಾರ್ದು. ಮೀನಾ, ನೀನೇನು ಯೋಚನೆ ಮಾಡ್ಬೇಡ. ನಾನು ಯಾರು? ಇಡೀ ದೊಡ್ಡಬಳ್ಳಾಪುರಕ್ಕೆ ಗಟ್ಟಿ ಗುಂಡಿಗೆ ಗಂಟು ನಾನು ಇದೀನಿ ಅಂದಮೇಲೆ ಎಲ್ಲ ಕೆಲಸನ ಸೂಪರ್ ಆಗಿ ಆಗುತ್ತೆ. ಮೀನಾ ಕೇಶವ ಏನಾದ್ರು ಪ್ಲಾನ್ ಮಾಡ್ತಾರೆ ಅಂದ್ರೆ ಅದು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ಹಾಗೆ ಆಗುತ್ತೆ. ನನ್ ಮುದ್ದು ಕಣ ನೀನು ಮುದ್ದು ಕಡೆ ನದಿ ಬೇಕು ಕಡೆ. ಅಮರ ಪ್ರೇಮದಲ್ಲಿ ಇನ್ನೊಬ್ರು ಇಲ್ಲಿ ರೊಮ್ಯಾನ್ಸ್ ಮಾಡ್ಕೊತ ಕೂತ್ರೆ ಹೇಗೆ? ಪುರು, ನಾವು ಬಾವನ್ ಬರ್ತಡೇ ಮಾಡೋದು ಹೇಗೆ ಅಂತ ತಲೆ ಕೆಸ್ಕೊತಾ ಇದ್ರೆ ನೀನು ನಿಮ್ಗೆ ರೊಮ್ಯಾನ್ಸ್ ಮಾಡ್ಕೊತ ಕೂತಿದ್ರೆ ಇವತ್ತು ಬಾವನ್ ಬರ್ತಡೇ ಆಗಲ್ಲ. ನಾಳೆ ನಿಮ್ಮಿಬ್ಬರು ಮಗದು ತೊಟ್ಲಕಾರ್ಯ ಮಾಡೋ ಶಾಸ್ತ್ರ ಆಗುತ್ತೆ. ಸರಿ ಸರಿ, ಮೊದ್ಲು ಹೋಗಿ ಭಾವ ನೆಪ್ಸಿ. ಇದೆಲ್ಲ ಒಂದೊಂದು ಮ್ಯಾಟ್ರಾ. ಬನ್ನಿ ಮಾಧವನನ್ನ ನಾವ್ ಎಪ್ಸೋಣ. ಕಮ. ಬಸ್, ನೀವ್ ಇಲ್ದಲ್ಲ ಏನಾದ್ರೂ ಕೆಲಸ ಆಗತ್ತಾ? ನೋಡ್ರಿ ಮುಂದೆ ನೋಡ್ರಿ ನೀವು ಫಸ್ಟ್. ಅಣ್ಣ ಅಣ್ಣ, ಅಳಿಮೆಯ ಅಣ್ಣ ಅಣ್ಣ, ಓ ಅಳಿಮೆಯ. ಬಾಸ್, ಸುಮ್ಮನೆ ನಿಂತಿರಲ್ಲ, ಹೋಗಿ ದೋಸೆ ಮುಗೂತರ ಮಲಗಿದ್ರೆ ಕಣ. ಹೌದಾ? ಇದೋಸೆ ವಾಸಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಅಳಿಮೆಯ, ಏಯ್ ಏನ್ರ ನೀವು ಬೆಳಿಗ್ಗೆ ಬಂದು ಇಲ್ಲಿ ನಿಂತಿದ್ದೀರಾ? ಬೆಳಿಗ್ಗೆ ಅಲ್ಲ, ರಾತ್ರಿ ಇವಾಗ ಶುರುವಾಗಿದೆ. ಮತ್ತೆ ಇವಾಗ ಯಾಕೆ ಬಂದಿದ್ದೀರಾ? ಅದೇ ನೀನ್ ಯಾವಾಗ್ಲೂ ಮಲಗಿರ್ತೀಯಲ್ಲ, ಅದಕ್ಕೆ ಎಬ್ಸಕ್ ಬಂದ್ವಿ ಅಲ್ವೇನೋ ಅಲ್ಲವ? ಅಣ್ಣ, ಒಂದ್ ವಿಷಯ ಇದೆ, ಅದನ್ನ ನಿನ್ಗೆ ಹೇಳ್ಬೇಕು. ಬೇಡ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ನನಗೆ ಗೊತ್ತಾಯ್ತು. ನೋಡಿ, ನೀವು ಸುಮ್ಮನೆ ಪ್ರಿಯಾಗ್ ಸಪೋರ್ಟ್ ಮಾಡ್ಕೊಂಡು ಬರ್ಬೇಡಿ. ಆಮೇಲೆ ಅಪ್ಪನ ಕೈಲಿ ನೀವು ಬಯಸ್ಕೋಬೇಕಾಗತ್ತೆ. ನನಗದ್ ಸರಿ ಹೋಗಲ್ಲ. ಅಣ್ಣ, ಅದು ಹಾಗಲ್ಲ ಕಣೋ. ಅದೇನಂದ್ರು ಆಗೂ ಅಲ್ಲ ಹೀಗೂ ಅಲ್ಲ ಕೇಶವ. ಸುಮ್ಮನೆ ಹೊರಡಿ ನೀವು. ಮಾನವ, ಈಗ ಹೇಳ ಮಾತು ಕೇಳ್ತೀಯಲ್ವಾ? ಬರ್ತೀಯಲ್ವಾ ನೀನು? ಇಲ್ಲ ಮಾವ, ಈ ವಿಷಯದಲ್ಲಿ ಮಾತ್ರ ನಾನು ಯಾರ ಮಾತು ಕೇಳಲ್ಲ. ನೀವ್ ಅದ್ ಏನ್ ಬೇಕಿದ್ರು ಮಾಡ್ಕೊಳ್ಳಿ. ಮಚ್ಚೆನ ಸಾಕಾಗ್ತೆ. ಮದುವಣ, ನಿನ್ ತಮ್ಮಂದ್ರ ಕರೆದ್ರು ಬರಲ್ವೇನೋ? ಇದ್ನೇಲ್ ಬರ್ತಾನೆ, ಮಲಗಿದಾಯ್ತಲ್ಲ. ನೆನಪಿರಿಸಿ, ಇವನ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಏನ್ ಸಿಗಾಕದ್ಗು ಪಾಪ ಸಪೋರ್ಟ್ ಮಲಗಿ ಬರೋ ಸುಮ್ಮನೆ. ಕೇಶವ, ಏನಾಯ್ತು? ಭಾವ ಎಲ್ಲಿ? ನೀನಾ ಫಸ್ಟ್ ಟೈಮ್ ಮಾಧವಣ್ಣ ನಾವು ಕರ್ದಿದ್ದಕ್ಕೆ ಬರ್ಲಿಲ್ಲ ಕಣೆ. ಏನು ಬರ್ಲಿಲ್ವಾ? ಕಾಟಪ್ಪ, ಇದೆಲ್ಲ ಒಂದ್ ಮ್ಯಾಟ್ರ ಅಂತ ಹೇಳ್ದೆ. ಮಾಧವಮ್ಮನ ಎಪ್ಸ್ಲಿಲ್ವ ನೀನು? ಎಪ್ಸಿದ್ದಿ ಕಣೆ, ಬಟ್ ನಾವು ಯಾವ ಮ್ಯಾಟ್ರ್ ಮಾತಾಡಕ್ ಹೋಗ್ತಿದೀವಿ ಅಂತ ಮಾಧವನಂಗೆ ಮುಂಚೆನೆ ಗೊತ್ತಾಗ್ಬಿಡಿತು. ಅದಕ್ಕೆ ಪ್ರಿಯಾತಿಗೆ ಸಪೋರ್ಟ್ ಮಾಡ್ಬೇಡಿ ಅಂತ ನಮ್ಗೆ ಬೈದು ಕಳಿಸ್ಬಿಟ್ಟ. ಹೌದಾ? ಅದು ಆಗಲ್ಲ. ಪಾಪ ಮಾನವ ಇನ್ನು ಮಗು, ಅವನಿಗೆ ನಿದ್ದೆಗಣ್ಣಿಂದ ಎದ್ದೇಳಕ್ಕಾಗಲ್ಲ. ಅದಕ್ಕೆ ತಟ್ಟಿ ಮತ್ತೆ ಮಲಗಿಸ್ಬಂದು. ಮೀನಾ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಮಾಧವಣ್ಣ ನಾವು ಕರ್ದಿದ್ದಕ್ಕೆ ಬರ್ಲಿ, ಆದ್ರೆ ಕರಿಯೋರ್ ಕರೆದ್ರೆ ಬಂದೇ ಬರ್ತಾನೆ. ಶಂಕದಿಂದ ಬಂದ್ರೇನೆ ತೀರ್ಥ. ತಗೊಂಬರ್ಲ ಶಂಕ? ಈಗ ಅದೆಲ್ಲ ಬೇಕಾ? ನನ್ನ ಹತ್ರ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಕೇಶವಣ್ಣ, ಅದೇನ್ ಸೊಲ್ಯೂಷನ್ ಹೇಳೋ. ಮೈ ಡಿಯರ್ ಬ್ರದರ್, ಸೊಲ್ಯೂಷನ್ ಇದೆ, ಆದ್ರೆ ಅದನ್ನ ಹೇಳೋ ಜಾಗದಲ್ಲಿ ಫಾಲೋ. ಅಯ್ಯೋ, ಇದೇನಿದು? ಎಲ್ರು ಬಾವುನ್ ರೂಮ್ ಕಡೆ ಹೋಗ್ತಾರಲ್ಲ. ಅಲ್ಲ, ಇಷ್ಟೊತ್ತಿನಲ್ಲಿ ಮಲಗಿರೋ ಸಿಂಹನ ಬಡದ್ ಎಬ್ಸೋ ಕಾರ್ಯ ಬೇಕು ಇವ್ರಿಗೆ. ಏನಾಗುತ್ತೆ? ಭೀಷ್ಮ, ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ? ಬಡಪ್ಸಕ್ಕೆ ಅಂತಲೇ ಇಲ್ಲಿ ಕರ್ಕೊಂಡ್ ಬಂದೆ ಅಣ್ಣ. ಸೂಪರ್ ರಕ್ಷಾ, ಇವತ್ತು ನೀನ್ ನನ್ನ ತಂಗಿ ಅಂತ ಪ್ರೂವ್ ಆಯ್ತು. ಹೌದು, ನಾವು ಅಪ್ಪನ ತೋರಿಸ್ಬೇಕು ಅಂತಾನೆ ಬಂದಿದ್ದೀವಿ. ಏನ್ರು ಇದೆಲ್ಲ? ಇದೆಲ್ಲ ನೀವೇನು ಮಾಡಿದ್ದು? ಮಾವ, ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ ನಾವೇ, ಆದ್ರೆ ಇದೆಲ್ಲ ಮಾಡಿದ್ದು ನಾವಲ್ಲ. ಮತ್ಯಾರು?